ಇವತ್ತು ನಾವು ತುಂಬ ಸಿಂಪಲ್ ಆಗಿರುವಂತಹ ರುಚಿಯಾಗಿರುವಂತಹ ಒಂದು ಅನ್ನದ ಬಗೆಯನ್ನು ಮಾಡೋಣ. ರಾತ್ರಿಯ ಊಟಕ್ಕಾಗಿರ್ಬೋದು, ಮಧ್ಯಾಹ್ನಕ್ಕಾಗಿರ್ಬೋದು ಅಥವಾ ಬೆಳಗ್ಗೆಗಾದರೂ ತುಂಬಾ ರುಚಿಯಾಗಿ ಇರುತ್ತೆ. ನಾನು ಮಾಡ್ತಾ ಇರೋದು ಪುದೀನಾ ರೈಸ್. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂತೃಪ್ತಿ ಕಿಚನ್. ಈ ರೀತಿ ಬಿಸಿ ಬಿಸಿಯಾಗಿರುವಂತಹ ಪುದೀನಾ ರೈಸ್ಗೆ ರಾಯ್ತಾ ಹಾಕೊಂಡು ತಿನ್ನೋಕ್ಕೆ ಯಾರಿಗೆಲ್ಲ ಇಷ್ಟ, ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಬನ್ನಿ ಇದನ್ನು ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ನಾನು 1 ಲೋಟದಷ್ಟು ಬಾಸುಮತಿ ಅಕ್ಕಿಯನ್ನು ಮತ್ತು 1 ಲೋಟದಷ್ಟು ಸೋನಾ ಮಸೂರಿ ಅಕ್ಕಿಯನ್ನು ತೊಗೊಂಡಿದ್ದೀನಿ. ನೀವು ಯಾವ್ದು ಸಹ ಒಂದನ್ನು ತೊಗೊಳ್ಬೋದು ಅಥವಾ ಈ ರೀತಿ ಮಿಕ್ಸ್ ಆಗಿ ಸಹ ಮಾಡ್ಬೋದು. ಮೊದಲಿಗೆ 2 ಸಲ ಚೆನ್ನಾಗಿ ತೊಳೆದು ನೀರನ್ನು ಹಾಕಿ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ. ಈಗ ಮಿಕ್ಸರ್ ಜಾರ್ಗೆ ಖಾರಕ್ಕೆ 4 ಹಸಿಮೆಣಸಿನಕಾಯಿ, ಒಂದು 4-5 ಬೆಳ್ಳುಳ್ಳಿ ಎಸಳುಗಳು ಮತ್ತು ಒಂದು ಅರ್ಧ ಇಂಚಿನಷ್ಟು ಶುಂಠಿಯನ್ನು ಕಟ್ ಮಾಡಿ ಹಾಕ್ತಾ ಇದ್ದೇನೆ. 1 ಹಿಡಿಯಷ್ಟು ಪುದೀನಾ ಸೊಪ್ಪನ್ನು ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ತೊಳೆದು ರುಬ್ಬಲಿಕ್ಕೆ ಹಾಕ್ತಾ ಇದ್ದೇನೆ. ಈಗ 2 ಚಮಚದಷ್ಟು ಗಟ್ಟಿ ಮೊಸರನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ರುಬ್ಬೋದಕ್ಕೆ ನೀರಿನ ಬದಲಾಗಿ ಸಿಹಿಯಾಗಿರುವಂತಹ ಫ್ರೆಶ್ ಆಗಿರುವಂತಹ ಮೊಸರನ್ನು ತಗೊಳ್ಳಿ. ಮೊಸರನ್ನು ಹಾಕಿ ಈ ರೀತಿ ನಾನು ಪೇಸ್ಟ್ ಮಾಡಿ ಇಟ್ಕೋತಾ ಇದ್ದೀನಿ. ಸ್ವಲ್ಪ ಡಿಫ್ರೆಂಟ್ ಆಗಿದೆ ಇದು ನೋಡಿ. ಈಗ ಕುಕ್ಕರಿಗೆ 1 ಚಮಚದಷ್ಟು ಎಣ್ಣೆಯನ್ನು ಹಾಕಿ, ಎಣ್ಣೆ ಮತ್ತು ತುಪ್ಪ ಎರಡನ್ನೂ ಹಾಕ್ತಾ ಇದ್ದೀನಿ. ನೀವು ಯಾವ್ದು ಸಹ ಒಂದು ಹಾಕ್ಕೋಬೋದು. 2 ಚೆನ್ನಾಗಿ ಬಿಸಿ ಆಗಬೇಕು. 2 ಚಮಚದಷ್ಟು ತುಪ್ಪ, 1 ಚಮಚದಷ್ಟು ಎಣ್ಣೆಯನ್ನು ಹಾಕಿದ್ದೇನೆ. ಚೆನ್ನಾಗಿ ಬಿಸಿ ಆದಮೇಲೆ 1 ಪಲಾವ್ ಎಲೆ, ಒಂದು ಅರ್ಧ ಇಂಚಿನಷ್ಟು ಚಕ್ಕೆ, 2 ಲವಂಗ, 2 ಏಲಕ್ಕಿ, 1 ಮರಾಠಿ ಮೊಗ್ಗು, ಒಂದು ಅರ್ಧ ಚಮಚ ಶಾಹಿ ಜೀರಾವನ್ನು ಹಾಕ್ತಾ ಇದ್ದೀನಿ. ನಿಮ್ಮ ಹತ್ರ ಇದ್ದರೆ ಹಾಕಿ, ಇಲ್ಲದೆ ಹೋದರೆ ತೊಂದರೆ ಇಲ್ಲ. ಇದ್ದರೆ ಇದು ಒಂದು ಒಳ್ಳೆ ಪರಿಮಳ ಆಗುತ್ತೆ. ಹಾಗಾಗಿ ಚೆನ್ನಾಗಿ ಮಸಾಲೆ ಪದಾರ್ಥಗಳೆಲ್ಲ ತುಪ್ಪದಲ್ಲಿ ಮತ್ತು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ನಂತರ 1 ಹೆಚ್ಚಿರುವಂತಹ ಈರುಳ್ಳಿಯನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ತುಂಬ ಕ್ವಿಕ್ಕಾಗಿ ಆಗುವಂತಹ, ಬೇಗ ಆಗುವಂತಹ ರೈಸ್ ರೆಸಿಪಿ ಇದು. ಬೆಳಗಿನ ತಿಂಡಿಗಾದರೂ ಆಗ್ಬೋದು ಅಥವಾ ಒಂದೊಂದಿನ ತುಂಬ ಅದೇ ಸಾರು ಸಾಂಬಾರುಗಳನ್ನು ತಿಂದು ಬೋರ್ ಆಗಿರುವಾಗ ಖಂಡಿತ ಟ್ರೈ ಮಾಡಿ ನೋಡಿ. ಈಗ ರುಬ್ಬಿರುವಂತಹ ಮಿಶ್ರಣವನ್ನು ಸೇರಿಸ್ಬಿಟ್ಟು ಹಸಿ ವಾಸನೆ ಹೋಗೋ ತನಕ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಬಿಡಬೇಕು, ಅಲ್ಲಿ ತನಕ ಇದನ್ನು ಫ್ರೈ ಮಾಡ್ಕೊಳ್ಳಿ. ಒಳ್ಳೆ ಪುದೀನ ಸೊಪ್ಪಿನ ಪರಿಮಳ ಆಗುತ್ತೆ ಇದು. ಬಣ್ಣ ಸಹ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು 2 ಲೋಟ ಅಕ್ಕಿ ತೊಗೊಂಡಿರೋದಕ್ಕೆ 3 ಲೋಟದಷ್ಟು ನೀರು, ಮಿಕ್ಸರ್ ಜಾರ್ಗೂ ಸ್ವಲ್ಪ ನೀರನ್ನೆಲ್ಲ ಹಾಕಿ ಅಳತೆ ಮಾಡೇ ತೊಗೊಂಡ್ಬಿಡ್ತೀನಿ. ಆವಾಗ ನಮಗೆ ವ್ಯತ್ಯಾಸ ಆಗೋದಿಲ್ಲ. ನೆನೆಸಿಟ್ಟಿರೋದ್ರಿಂದ ನಾವು 3 ಲೋಟ ನೀರು ಹಾಕಿದ್ರೆ ಸಾಕಾಗತ್ತೆ. ನೀವು ಅಕ್ಕಿಯನ್ನು ನೆನೆಸೋಕ್ಕಾಗಲಿಲ್ಲ ಅಂದರೆ ನೀವು ನಿಮ್ಮ ಅಕ್ಕಿಯ ಹದವನ್ನು ನೋಡಿಕೊಂಡು ನೀರನ್ನು ತಗೊಳ್ಳಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ 2 ದೊಡ್ಡ ಚಮಚದಷ್ಟು ಹಸಿ ಬಟಾಣಿಯನ್ನು ಹಾಕ್ತಾ ಇದ್ದೇನೆ. ಇದು ಕಂಪ್ಲೀಟ್ಲಿ ಆಪ್ಷನಲ್, ಇದ್ದರೆ ಹಾಕ್ಬೋದು, ಇಲ್ಲ ಅಂದರೆ ತೊಂದರೆ ಇಲ್ಲ ನೋಡಿ. ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ. ಈ ನೀರು ಚೆನ್ನಾಗಿ ಕುದ್ದ ಮೇಲೆ ನಾವು ನೆನೆಸಿರುವಂತಹ ಅಕ್ಕಿಯನ್ನು ಹಾಕ್ಕೋಬೇಕಾಗತ್ತೆ. ಪೂರ್ತಿಯಾಗಿ ನೀರನ್ನು ಬಸೆದು ನೆನೆಸಿರುವಂತಹ ಅಕ್ಕಿಯನ್ನು ಹಾಕ್ತಾ ಇದ್ದೀನಿ. ಅಕ್ಕಿಯನ್ನು ಈ ರೀತಿ ನೆನೆಸಿ ಹಾಕೋದ್ರಿಂದ ಉದುರುದ್ರಾಗುತ್ತೆ ಮತ್ತು ತುಂಬ ಬೇಗನೆ ಆಗುತ್ತೆ. ಹಾಗಾಗಿ ಇದು ಸಹ ಒಂದು ಕುದಿ ಬರಬೇಕು. ಕುದಿ ಬಂದ ಮೇಲೇ ನೀವು ಲಿಡ್ಡನ್ನು ಕ್ಲೋಸ್ ಮಾಡಿದ್ರೆ ಪೂರ್ತಿಯಾಗಿ ಮಸಾಲೆ ಅಕ್ಕಿಯೊಳಗೆ ಹಿಡಿಯುತ್ತೆ. ಕುದಿ ಬರೋಕ್ಕಿಂತ ಮುಂಚೆ ಹಾಕಿಬಿಟ್ರೆ ಅದು ಮೇಲೆಲ್ಲ ಮಸಾಲೆ ಉಳ್ಕೊಂಡು ಒಳಗೆ ಅಡಿಯಲ್ಲಿ ಅನ್ನ ಮಾತ್ರ ಆ ರೀತಿ ಆಗುತ್ತೆ. ಹಾಗಾಗಿ ಲಿಡ್ಡನ್ನು ಕ್ಲೋಸ್ ಮಾಡಿ ಜಸ್ಟ್ ನಾನು 1 ವಿಷಲ್ ಕೂಗಿಸ್ಕೊಂಡಿದ್ದೀನಿ, ಸಾಕಾಗತ್ತೆ. ಇದಕ್ಕೆ ನೋಡಿ ಘಮ ಘಮ ಅಂತ ಪರಿಮಳ ಬರ್ತಾ ಇರೋಂತಹ ಪುದೀನ ರೈಸ್ ತಯಾರಾಗಿದೆ. ನಿಧಾನವಾಗಿ ಇದನ್ನು ಮೇಲೆ ಕೆಳಗೆ ಮಾಡ್ಕೊಳ್ಳಿ ನೋಡಿ. ಅಡಿಯಲ್ಲಿ ಸಹ ಮಸಾಲೆ ಹಿಡಿದು ಚೆನ್ನಾಗಾಗಿದೆ. ಒಂದು ಕಡೆ ಬಿಳಿ, ಒಂದು ಕಡೆ ಹಸಿರು, ಆ ರೀತಿ ಆಗೋದಿಲ್ಲ. ನಿಧಾನವಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಬಾಸುಮತಿ ಅಕ್ಕಿ ಆಗಿರೋದ್ರಿಂದ ಒಡೆದು ಹೋಗುವಂಥ ಚಾನ್ಸಸ್ ಇರುತ್ತೆ. ಬಿಸಿ ಇರೋದ್ರಿಂದ ಸ್ವಲ್ಪ ಮುದ್ದೆ ಮುದ್ದೆ ಅನ್ನಿಸ್ತಾ ಇದೆ. ಇದು ತಣ್ಣದ ಮೇಲೆ ತುಂಬ ಉದುರಾಗಿ ಆಗುತ್ತೆ. ಲಂಚ್ ಬಾಕ್ಸಿಗೂ ಸಹ ನೀವು ಇದನ್ನು ಮಾಡಿಕೊಡ್ಬೋದು. ತುಂಬಾ ಬೇಗ ಸಹ ಆಗುತ್ತೆ. ರುಚಿಯಾಗಿರುವಂತಹ ಪುದೀನಾ ರೈಸ್ ತಯಾರಾಗಿದೆ. ಯಾವುದೇ ಪಲಾವ್ಗಾಗಲಿ ಅಥವಾ ಬಾತುಗಳಿಗಾಗಲಿ ರಾಯ್ತಾ ಇದ್ದರೆ ತುಂಬ ಚೆನ್ನಾಗಿರುತ್ತಲ್ವ. ಸೊ ನಾನಿದಕ್ಕೆ ಕುಕುಂಬರ್ ರಾಯ್ತಾ, ಸೌತೆಕಾಯಿ ರಾಯ್ತಾ ಮಾಡಿದ್ದೆ. ಅದ್ರ ಜೊತೆ ಪಲಾವನ್ನು ಸರ್ವ್ ಮಾಡ್ತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಮಾಡೋದು ತುಂಬ ಈಸಿ ಆಗಿದೆ. ಮೊಸರು ಹಾಕಿರೋದ್ರಿಂದ ಅದು ರುಚಿ ಬೇರೆ ಥರನೇ ಇರುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ. ಹೇಗಾಯ್ತಂತ ನನಗೆ ತಿಳಿಸೋದನ್ನು ಮರಿಬೇಡಿ. ಅದಕ್ಕೂ ಮುಂಚೆ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಕ್ಕೊಂದು ಲೈಕ್ ಮಾಡಿ, ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.